ಅಬ್బాయి ರೋಮನ್ಸ್ 6 ಚಾಪ್ಟರ್ 20 ತಡವ ಪಡಿದ್ರು 20 ಸಾರಿ ಓದಬೇಕು, 1 ಸಾರಿ ಬರೀಬೇಕು. ಆಲ್ರೆಡಿ ನಾನು 4 ಅಧ್ಯಾಯ ಬರೆದು ಬಿಟ್ಟಿದ್ದೀನಿ, 4 ಸತಿ ಓದ್ಬಿಟ್ಟಿದ್ದೀನಿ. ಇವಾಗ ನಿಮಗೋಸ್ಕರ ಪ್ರತ್ಯೇಕವಾಗಿ ನಿಮಗೆ ಇದರಲ್ಲಿ ಬರೆಯೋದಕ್ಕೆ ಒಂದು ಸ್ಪೆಷಲ್ ನೋಟ್ಬುಕ್ ದಿ ಬೈಬಲ್ ಸೊಸೈಟಿ ಆಫ್ ಇಂಡಿಯಾ ಅಂತ ನಿಮಗೋಸ್ಕರ ನಾವು ತಂದಿದ್ದೀವಿ. ಮತ್ತೆ ಒಂದು ಪೆನ್ ಕೊಡ್ತೀವಿ. ಬರೋ ತಿಂಗಳು ಏನು ಮಾಡಬೇಕಂದ್ರೆ ಇದು ಒಂದು ಅಸೈನ್ಮೆಂಟ್ ತಗೊಳ್ಳಿ, ಒಂದು ಹೋಮ್ ವರ್ಕ್ ಮಾಡಿ ತಗೊಳ್ಳಿ ನೀವು. ನಾನಿವಾಗ ನನ್ನ ಇಂಟ್ರೆಸ್ಟ್ ಬಂದಿದೆ ಅದು ರೋಮನ್ಸ್. ಇವಾಗ ಸತೀಶ್ ಮಾಡಿದ್ರು ಅವ್ರು ಬಂದು ಊಟದ ಮುಗಿದ ನಂತರ ಇಲ್ಲಿ ಎಲ್ಲರಿಗೂ ಕೂಡ ಹಂಚವರಾಗಿರ್ತಾರೆ. ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕಂದ್ರೆ ನೀವು ನೆಕ್ಸ್ಟ್ ಇನ್ನಿಗೆ ದ ನೋಟ್ಬುಕ್ ವಾಯಿಸ್ಬಿಟ್ಟು ಈವನ್ ಯುವರ್ ರೈಟಿಂಗ್ ಕನ್ನಡ ಆರ್ ಇಂಗ್ಲೀಷ್ ಆರ್ ಹಿಂದಿ ಆರ್ ತಮಿಳ್ ಆರ್ ಮಲಯಾಳಂ ಈವನ್ ಅನ್ಯ ಭಾಷೆ ಆದರೂ ಓಕೆ, ಆದರೆ ಬೈಬಲಲ್ಲಿ ಇರೋ ವಾಕ್ಯ ಇರಬೇಕು. ಅದು ಹೌದು, ನೀವು ಅನ್ಯ ಭಾಷೆ ಬರೆಯೋಕ್ಕಾಗಿದ್ರೂ ಬೈಬಲಲ್ಲಿ ಇರೋ ವಾಕ್ಯ ಬಂದರೆ ಓಕೆ, ಯಾವ ಭಾಷೆ ಆದರೂ ನಮಗೆ ಅದೇ ತೊಂದರೆ ಇಲ್ಲ. ಸೊ ಹಾಗಾಗಿ ನಮ್ಮ ಇವರು ಅವ್ರಿಗೆ ಚೆನ್ನೈಯಿಂದ ಅವರು ಡೈರೆಕ್ಟ್ನ ಕರ್ಕೊಂಡು ಬಂದರು ರೋಮನ್ಸು ಬರೆಯೋರಿಗೆ. ಅವ್ರು ಏನು ಕೊಡ್ತಾರಂದ್ರೆ ಈ ಸಮಯದಲ್ಲಿ ಕೂಡಿ ಬಂದಿರುವ ಸೇವಕರು ಒಬ್ಬೊಬ್ಬರು ಪ್ರತಿಯೊಬ್ಬರಿಗೆ ಯೇಸುವಿನ ನಾಮದಲ್ಲಿ ವಂದನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್ ಜೀಸಸ್. ಕರ್ತನಾಮದಲ್ಲಿ ಆಮೆನ್. ಹಲ್ಲೆಲೂಯಾ. ಸರಿ, ರೋಮನ್ ಪುಸ್ತಕದಲ್ಲಿ 16 ಅಧ್ಯಾಯಗಳಿದೆ, 433 ವಾಕ್ಯಗಳಿದೆ. ಸೊ ಈ ವಾಕ್ಯಗಳನ್ನು ನಾವು ಇಲ್ಲಿ ಕೊಡಲ್ಪಡುವಂಥ ಬುಕ್ಕಲ್ಲಿ ನಿಮ್ಮ ಭಾಷೆಯಲ್ಲಿ ನಿಮಗೆ ಯಾವ ಭಾಷೆ ಬರುತ್ತದೋ ಆ ಭಾಷೆಯಲ್ಲಿ ನೀವು ಬರೆದರೆ ಈ 433 ವಾಕ್ಯಗಳಿಂದ ನಿಮಗೆ ಕೆಲವಾರು ರಹಸ್ಯಗಳನ್ನು ದೇವರು ನಿಮಗೆ ಹೊರಪಡಿಸ್ತಾರೆ. ಆಮೇಲೆ ಹಲ್ಲೆಲೂಯಾ. ಕೆಲವು ಸ್ಕೂಲಲ್ಲಿ ನಮ್ಮ ಮಕ್ಕಳಿಗೆ ಏನು ಮಾಡ್ತಾರೆ ಅಂದರೆ ಅಸೈನ್ಮೆಂಟ್ ಕೊಡ್ತಾರೆ, ಹೋಮ್ವರ್ಕ್ ಕೊಡ್ತಾರೆ. ಏನಕ್ಕಂದರೆ ಕೆಲವು ಕಾರ್ಯ ಓದ್ಬೋದು, ಕೆಲವು ಕಾರ್ಯ ಮೈಂಡಲ್ಲಿ ಕೂತ್ಕೋಬೇಕು. ಆಮೇಲೆ சில காரியங்களை படிக்கும்போது உட்காரும், சில காரியம் எழுதும்போது உட்காரும். ஸோ அதுக்காக தான் இந்த ஒரு அசைன்மெண்ட். ஏன்னா ஊழியக்காரங்க வந்து நம்ம எல்லாம் ரொம்ப பிஸி ಶೆಡ್ಯೂಲ್ இருக்கும். ಆಮೇಲೆ ತುಂಬ ಸೇವೆಯಲ್ಲಿ ಇದ್ದೀವಿ. ಬೆಳಗ್ಗೆಯಿಂದ ಸಂಜೆ ತನಕ ಫುಲ್ ಒಂದು ಫೋನಲ್ಲಿ ಬಿಸಿ, ಇಲ್ಲಾಂದರೆ ಸೇವೆಯಲ್ಲಿ ಬಿಸಿ, ಎಲ್ಲದರಲ್ಲಿ ಬಿಸಿ ಇದ್ದೀವಿ. ಆದರೆ ನಾವೇನು ಮಾಡಬೇಕಂದ್ರೆ ಈ ಸತ್ಯ ವೇದವನ್ನು ನಾವು ಓದಿ ನಾವೇನು ಮಾಡಬೇಕು, ನಮ್ಮನ್ನು ನಾವೇ ಪ್ರೋತ್ಸಾಹ ಪಡಿಸಬೇಕು. ಆಮೇಲೆ ಶಬ್ದನೇ ಕೆಲಸ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲಾಸ್ಟ್ ಮಂತು ಹೋದ ತಿಂಗಳು ಬಂದಿರುವಂಥ ಪಾಸ್ಟರ್ ಸ್ಯಾಮ್ಯುಯಲ್ ಅವರು ಮುಂದಿನ ತಿಂಗಳು ಬರಕ್ಕಿದ್ದಾರೆ. ನೀವು ಎಲ್ಲ ಬರೆದ್ರೆ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಸರ್ಟಿಫಿಕೇಟ್ ಏನಾಗುತ್ತೆ ಅಂದರೆ ನಮಗೊಂದು ಗುರುತು ಅಷ್ಟೇ, ಬುಕ್ ಬರೆದಿದ್ದೀನಿ ಅಂತ ನಮಗೊಂದು ಗುರುತು ಅಷ್ಟೇ. ಆಮೇಲೆ ಒಂದು ಪೆನ್ ಡ್ರೈವ್ ಕೊಡ್ತಾರೆ, ಅದರಲ್ಲಿ ಸ್ಟಡೀಸ್ ಇರ್ತದೆ, ನೋಟ್ಸ್ ಇರ್ತದೆ. ನಿಮಗೆ ಈಗ ಬೈಬಲ್ ಕನ್ಕಾರ್ಡೆನ್ಸ್ ಎಲ್ಲ ಇದ್ದಾರೆ. ಸೊ ಅದೇ ರೀತಿಯಲ್ಲಿ ರೋಮನ್ಸ್ ಬಗ್ಗೆ ಒಂದು 16 GB ಪೆನ್ ಡ್ರೈವ್ ಕೊಡ್ತಾರೆ. ಸೊ ಅದ್ರ ಮುಖಾಂತರ ನಾವೇನು ಮಾಡ್ಬೋದು, ಅದರಲ್ಲಿನೂ ಲ್ಯಾಂಗ್ವೇಜಸ್ ಇದೆ, ನಮ್ಗೆ ಯಾವ ಭಾಷೆ ಬೇಕು ಅದು ನಾವು ತಗೋಬೋದು. ಆಮೇಲೆ ಯಾರೋ ಕೊಡ್ತಾರೆ, ಯಾರೋ ಬಿಡ್ತಾರೆ, ಅದಲ್ಲ. ನಮ್ಮನ್ನು ಅವರು ಬರೆಯ ಕೇಳಿ ಅವರು ನಮಗೆ ಗಿಫ್ಟ್ ಕೊಡ್ತಾರೆ ಅಂದರೆ ಹಲ್ಲೆಲೂಯಾ. ನಮ್ಮ ಕೈಯಲ್ಲಿ ಸತ್ಯ ಪುಸ್ತಕ ಇದೆ. ಆಮೇಲೆ நம்ம பைபிளை நம்மளை படிக்க வச்சு நம்மளை எழுத வச்சு அவங்க ಸರ್ಟಿಫಿಕೇಟ್ ಪೆನ್ಡ್ರೈವ್ ಕೊಡೋಣ ಏದಾவது இருக்கா? ಒಂದೇ ಉದ್ದೇಶ ಏನಂದರೆ ನಾವು ಇದರಲ್ಲಿ ಎಸ್ ಆಮೆನ್ தேறினவர்களாய் மாறಬೇಕು. ஆமென். ஹல்லேலூயா. 433 வசனங்களை நாம் அதிகமாக நாம் படிப்போம். நல்ல ஞாபகம், நல்ல காரியங்களும் இது ரோமர் முடிந்த பிறகு அடுத்த ஒவ்வொரு சப்ஜெக்ட் ஒவ்வொரு புக்கில் நாம் கொடுப்போம். கர்த்தருக்கு ஸ்தோத்திரம். இதை படித்து இன்னும் நம்முடைய ஊழியத்தில் பிரயோஜனம் உண்டாகும். ஒரு ಆಮೆನ್ சொல்லுங்களேன். ಆಮೆನ್. ನಮ್ಮ ಸೇವೆಗೆ ತುಂಬಾ ಉಪಯೋಗವಾದ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸ್ತಾರೆ. ಅದಕ್ಕೆ ನಿಮ್ಮನ್ನು ಉತ್ಸಾಹ ಹೇಗೆ ಯಾವ ರೀತಿಯಲ್ಲಿ ಮಾಡಬೇಕು ಎಲ್ಲ ಸ್ತೋತ್ರ ನಾವು ಮಾಡ್ತೀವಿ. ಆಮೆನ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. Hallelujah. Thank you. Thank you, pastors. இதனால இந்த 15 GB பென் டிரைவ் கொடுக்கறதுனால இந்த சர்டிஃபிகேட் கொடுக்கறதுனால இந்த சர்டிஃபிகேட் வச்சுக்கிட்டு அமெரிக்கா போக முடியுமா அந்த மாதிரி எல்லாம் கேட்குறாங்க. நிறைய பேர் கேட்குறாங்க. உங்களுக்கு அந்த மாதிரி அமெரிக்கா போகணும்னா உங்கள் குவாலிஃபைடான சர்டிஃபிகேட் எடுத்துகிட்டு போயிட்டு
எம்எஸ்சி கிட்ட உங்கள் கேரக்டரு, உங்கள் அப்பியரன்ஸு, உங்கள் பிஹேவியரு, எப்படி நீங்கள் அங்கே இருக்கிறீங்களோ அதை பொறுத்து தான் கொடுக்க முடியும். இல்லைன்னா இந்தியன் சிவில் அட்ஜஸ்ட் பண்ணிக்கிறது சார், அவ்வளோதான் ஒரு கொடுத்துருவோம், 1000 ரிஜெக்ட் தான் அதெல்லாம். ஸோ அதனால அதை ஃபாலோ பண்ணிக்கங்க. இது வந்து உங்களுக்காக அவங்க பென்ட்ரைவ் சர்டிஃபிகேட் கொடுக்குறது வேற ஒருத்தர். இது வந்து நம்ம ஐயா உங்களுக்கு இந்த நோட் புக்கும் பெண்ணும் வந்துட்டு ஐயா கொடுத்துருக்கிறாரு. ஸோ ஆல்ரெடி நான் ரோமன்ஸில் எத்தனை தடவை விசுவாசம் வார்த்தை வர உங்களுக்கு தெரியுமா? ಯಾರಿಗಾದ್ರೂ ಗೊತ್ತಾ ಈ ವಿಶ್ವಾಸ ಎಂಬ ಆ ಒಂದು ವಾಕ್ಯ ಮಾತ್ರ ಎಷ್ಟು ಸಾರಿ ಬರುತ್ತಂತ? ಇವಾಗ ನಾನು ಹೇಳಲ್ಲ, ಬರ್ತಿರಲ್ಲ, ಆವಾಗ ಹೇಳ್ತೀನಿ. ಇವಾಗ ಹೇಳ್ಬಿಟ್ರೆ ನಿಮ್ಗೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ರೋಮರಲ್ಲಿ ಹೇಳುವ ಪ್ರಕಾರವಾಗಿ 16 ಅಧ್ಯಾಯದಲ್ಲಿ ವಿಶ್ವಾಸ ಎಂಬ ಓಡು, ಬೈ ಫೇತ್ ಅಂತ ಓಡು ಎಷ್ಟು ಸಾರಿ ಬರೆಯಲ್ಪಟ್ಟಿದೆ ಅಂತ ನೀವು ಓದ್ಕೊಂಡು ಬನ್ನಿ. ನಾನು ಓದ್ಕೊಂಡು ಬರ್ತೀನಿ. ಅದು ನೀವು ಹೇಳಿದ್ದು ಕರೆಕ್ಟಾ, ನಾನು ಹೇಳಿದ್ದು ಕರೆಕ್ಟಾ, ಮುಂದೆ ಇದ್ದಲ್ಲಿ ನೋಡ್ಕೊಂಡು ಅನಿಸ್ತೇನೆ. தேவ நமக்கு ஸ்தோத்திரவாகி. அப்புறம் அந்த நேரத்தில் நம்ம ஐயாவுக்கு பாஸ்டர் சுரேஷ் அவங்களுக்கு சொன்ன டைமுக்கு நம்ம கொடுத்துட்டு இருந்தோம். பரவாயில்ல, எக்ஸெப்ஷன் ஒரு இது ஆனாலும் ஒரு நம்ம ரெகுலராக ஃபெய்த் கன்ஃபஸ் பண்ணுறது நம்முடைய வழக்கம். நம்மளுடைய ப்ரேயர் விஷயத்தில் நம்ம எல்லாரும் எத்தனை